ಏಪ್ರಿಲ್ 1ನೇ ತಾರೀಕಿನಿಂದ ಇವತ್ತು 2ನೇ ತಾರೀಕಿನವರೆಗೂ ನಾವು ಪ್ರತಿ ಕ್ಷಣ ಕೇಳ್ತಾ ಇರುವಂಥದ್ದು ಬೆಲೆ ಏರಿಕೆ. ಈ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನು ಮೊಳಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿಯ ಸರ್ಕಾರದ ವಿರುದ್ಧದ ಮುಂದಿನ ಹೋರಾಟ ಬೆಲೆ ಏರಿಕೆಯನ್ನು ಕೇಂದ್ರೀಕರಿಸಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಆರಂಭ ಆಗುತ್ತೆ. ಅಹೋರಾತ್ರಿ ಧರಣಿ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆಸುತ್ತೆ. ಬೆಂಗಳೂರಲ್ಲಿ ಮೊದಲು, ಆಮೇಲೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲೂ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಆಗಿದೆ. ಮೊದಲು ವಿಧಾನಸೌಧದ ಬಳಿ ಪ್ರತಿಭಟನೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ಶಾಸಕರ ಅಮಾನತನ್ನ ಖಂಡಿಸಿ ಪ್ರತಿಭಟನೆ ನಡೆಯುತ್ತೆ. ಸಾಂಕೇತಿಕ ಧರಣಿ ಮಾಡಿ ಸ್ಪೀಕರ್ಗೆ ಮನವಿಯೊಂದನ್ನು ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ ದರ ಏರಿಕೆಯನ್ನ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂರಲಾಗುತ್ತೆ. ಅದು ಅಹೋರಾತ್ರಿ ಧರಣಿ. ಆಮೇಲೆ ಏಪ್ರಿಲ್ 5ನೇ ತಾರೀಕು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಪ್ರಮುಖರ ಜೊತೆಗೆ ಇದೇ ಪ್ರತಿಭಟನೆಯನ್ನು ಮುಂದುವರಿಸಲಾಗುತ್ತೆ. ಜಿಲ್ಲಾ ಮಟ್ಟದಲ್ಲೂ 4 ಹಂತದಲ್ಲಿ ಹೋರಾಟ ಮಾಡೋ ಪ್ಲಾನ್ ಆಗಿದೆ. ಜನಾಕ್ರೋಶ ಜನಾಂದೋಲನ ಅಂತ ಈ ಅಹೋರಾತ್ರಿ ಧರಣಿಗೆ ಹೆಸರಿಟ್ಕೊಂಡಿದ್ದಾರೆ. ಸೊ ಬಿಜೆಪಿಯ ಮುಂದಿನ ಹೋರಾಟ ರಾಜ್ಯ ಸರ್ಕಾರದ ದರ ಏರಿಕೆ ಮತ್ತು ಇತ್ತೀಚೆಗೆ ಸದನದಲ್ಲಿ 18 ಶಾಸಕರನ್ನ ಅಮಾನತು ಮಾಡಿರುವಂಥ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಪ್ರಮುಖವಾಗಿ ಜನರ ಗಮನ ಸೆಳೆಯೋದು. ಯಾಕಂದರೆ ಶಾಸಕರ ಅಮಾನತು, ಜನ ಓಟ್ ಹಾಕೋರು, ಅವ್ರಿಗೇನು ಮಾಡಬೇಕಾದ್ರೆ ನಥಿಂಗ್ ಟು ಡೂ ವಿತ್ ದ್ಯಾಟ್. ಆದರೆ ಬೆಲೆ ಏರಿಕೆ ಅನ್ನುವಂಥ ಪಿಡುಗು ಪ್ರತಿನಿತ್ಯ ಜನರು ಹಿಡಿಶಾಪ ಹಾಕೋಂಗೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನರು ಕೇವಲ 2 ವರ್ಷದಲ್ಲೇ ತಮ್ಮ ಸಹನೆಯನ್ನು ಕಳೆದುಕೊಳ್ಳೋ ಹಂತಕ್ಕೆ ಈ ಬೆಲೆ ಏರಿಕೆ ಅನ್ನೋದು ಬಂದು ತಲುಪಿದೆ. ಸೆಸ್ ಜಾಸ್ತಿ, ಟ್ಯಾಕ್ಸ್ ಜಾಸ್ತಿ, ಗಾಡಿ ನಿಲ್ಸಕ್ಕೆ ದುಡ್ಡು, ಬೆಂಗಳೂರಲ್ಲಿ ಕಸ ಹಾಕಕ್ಕೆ ದುಡ್ಡು, ಎಲ್ಲದಕ್ಕೂ ದುಡ್ಡು 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 ಅಂತ ಬೆಲೆ ಏರಿಕೆ ಮಾಡ್ತಿದ್ದಾರೆ. ದಿನನಿತ್ಯದ ಅಗತ್ಯ ಬಳಕೆಯ ಸಾಮಗ್ರಿಗಳ ದರ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಕರೆಂಟು, ನೀರು ಸಿಕ್ಕದ್ರಲ್ಲಿ ಸರ್ಕಾರ ದುಡ್ಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಗ್ಯಾರಂಟಿ ಯೋಜನೆ ದುಡ್ಡು ಕಡಿಮೆ ಆಗಿದೆ ಅಂತ ಹೇಳಿ ಜನರ ಜೇಬಿಂದಾನೇ ದುಡ್ಡು ಕದ್ದು ಅದನ್ನು ಜನರಿಗೆ ಕೊಡೋ ಪ್ರಯತ್ನ ಸರ್ಕಾರ ಮಾಡ್ತಿದೆ ಅನ್ನೋ ವಿಚಾರವನ್ನು ಮುನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಈ ಹೋರಾಟವನ್ನು ನಡೆಸ್ತಾರೆ. ಅಫ್ಕೋರ್ಸ್ ಬಿಜೆಪಿ ರಾಜ್ಯಾಧ್ಯಕ್ಷರು, ಬಿಜೆಪಿ ವಿಪಕ್ಷ ನಾಯಕರು, ಬಿಜೆಪಿಯ ಶಾಸಕರುಗಳು, ಪ್ರಮುಖರು ಎಲ್ಲರೂ ಕೂಡ ಇವತ್ತಿನ ಈ ಅಹೋರಾತ್ರಿ ಧರಣಿಯಲ್ಲಿ, ಅಂದರೆ ಬೆಳಿಗ್ಗೆ 11 ಗಂಟೆಗೆ ಈ ಧರಣಿ ಫ್ರೀಡಂ ಪಾರ್ಕ್ಲಿ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ವಿಧಾನಸೌಧದಲ್ಲೂ ಕೂಡ ಒಂದು ಸಾಂಕೇತಿಕ ಧರಣಿ ಇರುತ್ತೆ. ಅಲ್ಲಿ ಸ್ಪೀಕರ್ ಭೇಟಿಯಾಗಿ ಮನವಿ ಸಲ್ಲಿಕೆ ಮಾಡೋದು ಕೂಡ ಬಿಜೆಪಿಯ ಇವತ್ತಿನ ಅಜೆಂಡಾ. ಅದಾದ ಮೇಲೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಆರಂಭ ಆಗುತ್ತೆ.